ನಮಸ್ಕಾರ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಅಖಂಡ ಕರ್ನಾಟಕ ಬಂದ್ಗೆ ರಾಜ್ಯಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕಾವೇರಿ ನದಿ ನೀರು ಹಂಚಿಕೆ ವಿಚಾರವಾಗಿ ನಡೀತಿರೋ ಈ ಹೋರಾಟಕ್ಕೆ ಚಿತ್ರರಂಗದಿಂದಲೂ ಬೆಂಬಲ ಸಿಗ್ತಾ ಇದೆ. ಈ ನಡುವೆ ಸ್ಯಾಂಡಲ್ವುಡ್ ಕ್ವೀನ್ ಮಾಜಿ ಸಂಸದೆ ರಮ್ಯಾ ಅವರು ರೈತರ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತಿದ್ದಾರೆ. ನಾನು ರೈತರ ಪರ, ನಾನು ಮಂಡ್ಯದವಳು ಅಂತ ಹೇಳುವ ಮೂಲಕ ಹೋರಾಟಕ್ಕೆ ತಮ್ಮ ಪೂರ್ಣ ಬೆಂಬಲ ಸೂಚಿಸಿದ್ದಾರೆ. ರಮ್ಯಾ ಅವರು ನೀಡಿರುವ ಆ ಖಡಕ್ ಸಂದೇಶ ಏನು? ಇಲ್ಲಿದೆ ಸಂಪೂರ್ಣ ವಿವರ ಈ ಒಂದು ವಿಡಿಯೋದಲ್ಲಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಕಾವೇರಿ ಹೋರಾಟ ಮತ್ತು ಕರ್ನಾಟಕ ಬಂದ್ ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮಗಳ ಮುಂದೆ ಮಾತನಾಡಿದ ನಟಿ ರಮ್ಯಾ, ರೈತರ ಸಂಕಷ್ಟಕ್ಕೆ ನಾವು ಸದಾ ಸ್ಪಂದಿಸಬೇಕು ಎಂದು ಹೇಳಿದ್ದಾರೆ. ಇನ್ನು ಮಂಡ್ಯದ ಜೊತೆಗಿನ ತಮ್ಮ ನಂಟನ್ನು ಅವರು ಈ ಒಂದು ಅದ್ಭುತವಾದ ಪದಗಳನ್ನು ಜೋಡಿಸಿ ಹೆಣೆದಿದ್ದಾರೆ ಅಂತಲೇ ಹೇಳ್ಬೋದು. ನಾನು ನಟಿ ಆಗುವ ಮುಂಚೆ ನಾನು ಮಂಡ್ಯದವಳು, ಮಂಡ್ಯದ ಮಗಳು, ಮಂಡ್ಯದ ಮಣ್ಣಿನ ಜೊತೆ ನನಗೆ ಭಾವನಾತ್ಮಕ ನಂಟಿದೆ. ಅಲ್ಲಿನ ರೈತರ ಕಣ್ಣೀರು ನನಗೆ ಚೆನ್ನಾಗಿ ಅರ್ಥವಾಗುತ್ತದೆ ಎಂದು ಹೇಳಿದ್ದಾರೆ. ಹಾಗೆಯೇ ಕಾವೇರಿ ನದಿ ನೀರು ನಮಗೆ ಅತ್ಯಂತ ಪ್ರಮುಖವಾದದ್ದು. ಕುಡಿಯುವ ನೀರು ಮತ್ತು ಕೃಷಿಗೆ ನೀರಿಲ್ಲದೆ ರೈತರು ಕಷ್ಟಪಡುತ್ತಿರುವಾಗ ನಾವೆಲ್ಲರೂ ಅವರ ಬೆನ್ನಿಗೆ ನಿಲ್ಲೇಬೇಕು ಅಂತ ಅವರು ಕಡುವಾದ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಬಂದ್ ಮತ್ತು ಪ್ರತಿಭಟನೆಗಳು ಶಾಂತಿಯುತವಾಗಿ ನಡೆಯಲಿ, ಸರ್ಕಾರದ ಮಟ್ಟದಲ್ಲಿ ಸೂಕ್ತ ಪರಿಹಾರ ಸಿಗಲಿ ಎಂದು ಅವರು ಆಶಿಸಿದ್ದಾರೆ. ಚಿತ್ರರಂಗ ಮಾತ್ರವಲ್ಲದೆ ಪ್ರತಿಯೊಬ್ಬ ಕನ್ನಡಿಗನೂ ಈ ಸಮಯದಲ್ಲಿ ರೈತರ ಪರವಾಗಿ ನಿಲ್ಲುವುದು ಅವರ ಕರ್ತವ್ಯ ಅಂತ ರಮ್ಯಾ ಅವರು ಘಂಟಾಘೋಷವಾಗಿ ಹೇಳಿದ್ದಾರೆ. ರೈತರ ಹೋರಾಟಕ್ಕೆ ನಟಿ ರಮ್ಯಾ ಅವರು ನೀಡಿರುವ ಈ ಬೆಂಬಲಕ್ಕೆ ಸಾರ್ವಜನಿಕರಿಂದ ಹಾಗೂ ಅಭಿಮಾನಿಗಳಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕಾವೇರಿ ವಿಚಾರದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಯಲು ಇಡೀ ಕರ್ನಾಟಕವೇ ಒಂದಾಗಿ ನಿಂತಿರುವಾಗ ನಿಜಕ್ಕೂ ಶ್ಲಾಘನೀಯ ಅಂತ ಅನಿಸುತ್ತೆ. ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಬಿಡುವುದನ್ನು ವಿರೋಧಿಸಿ ಕರ್ನಾಟಕದ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಮತ್ತು ಸಾರ್ವಜನಿಕರು ಬೃಹತ್ ಪ್ರತಿಭಟನೆ ಹಾಗೂ ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರು. ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರುವಂತಹ ವಿಷಯನೇ. ಇಲ್ಲಿ ಪ್ರಾಮುಖ್ಯತೆ ಅಂತ ಹೇಳೋದಾದರೆ ಕಾವೇರಿ ಹೋರಾಟದ ಪ್ರಮುಖ ಕೇಂದ್ರ ಬಿಂದು ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಯ KRS ಜಲಾಶಯದಿಂದ ನೀರು ಹರಿಯುವುದರಿಂದ ಅಲ್ಲಿನ ರೈತರು ನೇರವಾಗಿ ಸಂಕಷ್ಟಕ್ಕೆ ಈಡಾಗುತ್ತಿದ್ದಾರೆ ಅನ್ನೋದು ಇಲ್ಲಿ ಪ್ರಮುಖ ಕೇಂದ್ರ ಬಿಂದುವಾಗಿ ಕಾಣಿಸ್ತಾ ಇದೆ. ಇನ್ನು ಇದಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡಿರುವಂತಹ ರಮ್ಯಾ ಅವರು ನಾನು ಮಂಡ್ಯದವಳು ಭಾವನಾತ್ಮಕ ಬೆಂಬಲವನ್ನು ಸೂಚಿಸಿದ್ದಾರೆ. ನಾನು ಮಂಡ್ಯದವಳು ಅಂತ ಹೇಳಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದೆಯಾಗಿರುವ ರಮ್ಯಾ, ನಾನು ಮಂಡ್ಯದ ಮಗಳು, ಮಂಡ್ಯದ ಮಣ್ಣು ಮತ್ತು ಅಲ್ಲಿನ ರೈತರ ಜೊತೆಗೆ ನನಗೆ ಅವಿನಾಭಾವ ಸಂಬಂಧವಿದೆ. ರೈತರ ಕಣ್ಣೀರು ಅದು ನನ್ನ ಕಣ್ಣೀರಿದ್ದ ಹಾಗೆ ಮತ್ತು ಅವರ ಕಷ್ಟವನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ. ಈ ಕಷ್ಟದ ಸಮಯದಲ್ಲಿ ನಾನು ಅವರ ಪರವಾಗಿ ನಿಲ್ಲುವುದು ನನ್ನ ಕರ್ತವ್ಯ ಎಂದು ಅವರ ಒಂದು ಹೇಳ್ತಾರಲ್ಲ, ಊಟ ಮಾಡಿದ ಮನೆಯನ್ನು ಕೈತುತ್ತು ಕೊಟ್ಟ ವ್ಯಕ್ತಿಯನ್ನು ಯಾವತ್ತೂ ಮರಿಬಾರ್ದು ಅಂತಹ ಕಾರ್ಯವನ್ನು ಇವತ್ತು ರಮ್ಯಾ ಅವರು ಮಾಡ್ತಾ ಇದ್ದಾರೆ. ಇನ್ನು ಕುಡಿಯುವ ನೀರಿನ ಅಭಾವ ಹಾಗೂ ರೈತರ ಹಿತಾಸಕ್ತಿಯನ್ನು ಅವರು ತಮ್ಮ ಒಂದು ಮಾತಿನ ಮೂಲಕ ಬಿಚ್ಚಿಟ್ಟಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಮಳೆ ಕೊರತೆಯಿಂದಾಗಿ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗಿದೆ. ನಮಗೆ ಕೃಷಿಗೆ ಮಾತ್ರವಲ್ಲ ಕುಡಿಯುವ ನೀರಿಗೂ ತೊಂದರೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಹರಿಸುವುದು ಸರಿಯಲ್ಲ. ನಮ್ಮ ರೈತರ ಹಿತಾಸಕ್ತಿಯೇ ನಮಗೆ ಮೊದಲು ಅಂತ ಒತ್ತಿ ಹೇಳಿದ್ದಾರೆ ರಮ್ಯಾ ಅವರು. ಚಿತ್ರರಂಗದ ಬೆಂಬಲಕ್ಕೆ ಕರೆನೂ ಕೂಡ ನೀಡಿದ್ದಾರೆ. ಚಿತ್ರರಂಗ ಹಾಗೂ ತಾರೆಯರು ಇಂತಹ ನಾಡು ನುಡಿ ಜಲದ ವಿಷಯ ಬಂದಾಗ ರೈತರ ಧ್ವನಿಯಾಗಬೇಕು. ಚಿತ್ರರಂಗದ ಒಬ್ಬರು ಬಂದ್ಗೆ ಮತ್ತು ರೈತರ ಹೋರಾಟಕ್ಕೆ ತಮ್ಮ ಬೆಂಬಲ ನೀಡಲೇಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಈ ಹೋರಾಟ ಹೇಗಿರಬೇಕು ಅಂತ ಹೇಳಿರೋ ರಮ್ಯಾ ಅವರು, ಈ ಹೋರಾಟ ಮತ್ತು ಬಂದ್ ಯಾವುದೇ ಹಿಂಸಾಚಾರಕ್ಕೆ ತಿರುಗದೆ ಶಾಂತಯುತವಾಗಿ ನಡಿಬೇಕು. ಸರ್ಕಾರದ ಮೇಲೆ ಒತ್ತಡ ತಂದು ನ್ಯಾಯ ಸಿಗುವಂತೆ ಮಾಡುವುದು ನಮ್ಮ ಮುಖ್ಯ ಉದ್ದೇಶವಾಗಿರಬೇಕು ಎಂದು ಈ ಒಂದು ಹೋರಾಟದ ಬಗ್ಗೆ ತುಂಬ ಕ್ಲಿಯರ್ ಆಗಿ ಯಾವುದೇ ಒಂದು ಹೋರಾಟ ನಡಿಬೇಕು ಅಂದರೆ ಅಲ್ಲಿ ಮೇನ್ ಪಾಯಿಂಟ್ ಇರೋದು ನಮಗೆ ನ್ಯಾಯ ಸಿಗಬೇಕು ಅನ್ನೋದು ಮಾತ್ರ. ಅದಲ್ಲದೆ ಯಾವುದೇ ಒಂದು ಹೊಡೆದಾಟ ಬಡದಾಟ ಯಾವುದೇ ಒಂದು ಹಿಂಸಾತ್ಮಕವಾಗಿ ನಡಿಬಾರ್ದು ಅನ್ನೋದು ಇಲ್ಲಿ ಎಲ್ಲರ ಒಂದು ಮನೋಭಾವ ಆಗಿರುತ್ತೆ. ಅದೇ ರೀತಿ
ರಮ್ಯಾ ಅವರು ಕೂಡ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಶಾಂತಿಯುತವಾಗಿ ಈ ಒಂದು ಹೋರಾಟವನ್ನು ಮಾಡೋಣ, ಸರ್ಕಾರಕ್ಕೆ ನಮಗೆ ನ್ಯಾಯ ಸಿಗಬೇಕು ಅನ್ನೋದನ್ನು ನಾವು ಮನವರಿಕೆಯನ್ನು ಮಾಡೋಣ. ಅದನ್ನು ಬಿಟ್ಟು ವಿಚಾರಕ್ಕೆ ನಾವು ಒಳಗಾಗುವುದು ಬೇಡ. ನಾವು ಯಾವುದೇ ಒಂದು ಹಿಂಸೆಯಿಂದ ನ್ಯಾಯವನ್ನು ತೆಗೆದುಕೊಳ್ಳೋದು ಬೇಡ. ನಾವು ಶಾಂತಿ ಪ್ರಿಯರಾಗಿ ಈ ಒಂದು ಹೋರಾಟವನ್ನು ಮಾಡೋಣ ಅಂತ ಎಲ್ಲರಿಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನು ರಮ್ಯಾ ಅವರು ಈ ಹೇಳಿಕೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡಿಗರಿಂದ ಭಾರೀ ಬೆಂಬಲ ಸಿಕ್ಕಿದೆ. ಸ್ಯಾಂಡಲ್ವುಡ್ ಕ್ವೀನ್ ಮತ್ತೆ ಮಂಡ್ಯದ ರೈತರ ಪರವಾಗಿ ನಿಂತಿದ್ದಾರೆ ಎಂದು ನೆಟ್ಟಿಗರು ಕೊಂಡಾಡಿದ್ದಾರೆ. ಇನ್ನು ಮಾಜಿ ಸಂಸದೆಯಾಗಿ ರಾಜಕೀಯ ಹಾಗೂ ಸಿನಿಮಾ ರಂಗ ಎರಡರಲ್ಲೂ ಪ್ರಭಾವ ಹೊಂದಿರುವ ರಮ್ಯಾ ಅವರ ಈ ಹೇಳಿಕೆ ಬಂದ್ನ ಕಾವು ಹೆಚ್ಚಿಸಲು ಮತ್ತು ಹೋರಾಟಕ್ಕೆ ರಾಜಕೀಯ ಸಾಮಾಜಿಕ ತೂಕ ತರಲು ನೆರವಾಗಿದೆ ಅಂತಾನೆ ಹೇಳ್ಬಹುದು. ಇನ್ನು ರಮ್ಯಾ ಅವರು ಮಂಡ್ಯದ ಜನರ ಜೊತೆ ಯಾವೆಲ್ಲ ಸಂಕಷ್ಟದ ಸಮಯದಲ್ಲಿ ಇದ್ದರು ಅಂತ ನೋಡೋದಾದರೆ, ಸಂಕಷ್ಟದಲ್ಲಿದ್ದ ರೈತರನ್ನು ಭೇಟಿ ಮಾಡಿ ಮಂಡ್ಯ ಜಿಲ್ಲೆಯಲ್ಲಿ ಬೆಳೆ ನಷ್ಟ ಹಾಗೂ ಸಾಲಬಾಧೆಯಿಂದ ರೈತರು ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭಗಳಲ್ಲಿ ರಮ್ಯಾ ಅವರು ಸಂತ್ರಸ್ತ ರೈತರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದರು. ಪರಿಹಾರ ಮತ್ತು ನೆರವು ಕೂಡ ಕೊಡಿಸಿದ್ರು. ಸಂಸದರ ನಿಧಿಯಿಂದ ಹಾಗೂ ಸರ್ಕಾರದ ಮಟ್ಟದಲ್ಲಿ ರೈತ ಕುಟುಂಬಗಳಿಗೆ ತಕ್ಷಣ ಪರಿಹಾರ ಧನ ಸಿಗುವಂತೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಕೂಡ ಹೇರಿದರು. ಹಾಗೆಯೇ ಮಂಡ್ಯದ ಸಕ್ಕರೆ ಕಾರ್ಖಾನೆ ಮತ್ತು ಕಬ್ಬು ಬೆಳೆಗಾರರ ಹೋರಾಟದಲ್ಲೂ ಕೂಡ ಇವರು ಇದ್ದರು. ಕಬ್ಬು ಬೆಳೆಗಾರರಿಗೆ ಬೆಂಬಲ ಕೂಡ ನೀಡಿದರು. ಮಂಡ್ಯದ ಪ್ರಮುಖ ಜೀವನಾಡಿಯಾಗಿರುವ ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನ ಮತ್ತು ಕಬ್ಬು ಬೆಳೆಗಾರರಿಗೆ ಸಿಗಬೇಕಾದ ಬಾಕಿ ಹಣದ ಪಾವತಿಗಾಗಿ ಅವರು ಧ್ವನಿ ಎತ್ತಿದ್ದಾರೆ. ಇನ್ನು ಬೆಂಬಲ ಬೆಲೆಗೆ ಆಗ್ರಹ. ಕಬ್ಬು ಮತ್ತು ಭತ್ತಕ್ಕೆ ಸೂಕ್ತ ಬೆಂಬಲ ಬೆಲೆ MSP ನಿಗದಿಯಾಗಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು. ಇನ್ನು ಮಹಿಳಾ ಸಬಲೀಕರಣ ಮತ್ತು ಸ್ಥಳೀಯ ಅಭಿವೃದ್ಧಿ ಅಂತ ನೋಡೋದಾದರೆ ಸಹಾಯ ಗುಂಪುಗಳಿಗೆ ಪ್ರೋತ್ಸಾಹ ಕೂಡ ನೀಡಿದರು. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಭಾಗದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ಸ್ವಸಹಾಯ ಸಂಘಗಳು ಹಾಗೂ ಸಣ್ಣ ಪ್ರಮಾಣದ ಉದ್ಯಮಗಳಿಗೆ ಪ್ರೋತ್ಸಾಹ ಕೂಡ ನೀಡಿದರು. ಇನ್ನು ಸಂಸದರ ಆದರ್ಶ ಗ್ರಾಮ ಯೋಜನೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಗ್ರಾಮೀಣ ಭಾಗಗಳಲ್ಲಿ ಕುಡಿಯುವ ನೀರು, ರಸ್ತೆ ಮತ್ತು ನೈರ್ಮಲ್ಯ ವ್ಯವಸ್ಥೆ ಸುಧಾರಿಸಲು ವಿಶೇಷ ಮುತುವರ್ಜಿ ಕೂಡ ವಹಿಸಿದ್ರು ರಮ್ಯಾ ಅವರು ಅಂತಾನೆ ಹೇಳ್ಬಹುದು. ಇನ್ನು ರಮ್ಯಾ ಅವರು ಮಂಡ್ಯದಿಂದ ಸಂಸದೆಯಾಗಿ ಆಯ್ಕೆಯಾದ ಅವಧಿ ಕಡಿಮೆಯಾಗಿದ್ದರೂ ಮಂಡ್ಯದ ಜನರ ಜೊತೆಗಿನ ಭಾವನಾತ್ಮಕ ನಂಟಿನಿಂದಾಗಿ ನೆಲ, ಜಲ, ರೈತರ ವಿಚಾರ ಬಂದಾಗಲೆಲ್ಲ ತಮ್ಮ ರಾಜಕೀಯ ಹಾಗೂ ಸಾಮಾಜಿಕ ವೇದಿಕೆಗಳ ಮೂಲಕ ಸದಾ ಧ್ವನಿಯಾಗಿ ನಿಂತಿದ್ದಾರೆ. ಈಗ ಬಂದಿರುವಂತಹ ಕಾವೇರಿ ವಿವಾದಕ್ಕೂ ಕೂಡ ಅವರು ಕೈ ಹಾಕಿದ್ದು ಈ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ನಾನು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗ್ತೀನಿ ಅನ್ನೋ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.